1,80,00,000 ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದ ಹೇಮಾವತಿ ಉದ್ಯಾನವನಕ್ಕೆ ಅಳವಡಿಸಿರುವಂತಹ ಓಪನ್ ಜಿಮ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ, ಪುರಸಭೆಯ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಮುಖ್ಯಾಧಿಕಾರಿ ಯತೀಶ್, ಟಿಎಪಿಸಿಎಂಎಸ್ ನಿರ್ದೇಶಕ ಅನಿಲ್, ಪುರಸಭೆಯ ಅಭಿಯಂತರರಾದ ಗಿರೀಶ್, ಬಸವರಾಜು ವಾಯು ವಿಹಾರ ನಡೆಸುವಂತಹ ಸಾರ್ವಜನಿಕರು ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ. ಸಾಕು ಬಿಡಿ, ಸಾಕು ಸ್ವಲ್ಪ ಓಪನ್ ಮಾಡಿ ಸಣ್ಣ ಪುಟ್ಟ ಏನೇನಿದೆ ಅವನ್ನೆಲ್ಲ ಒಂದು ಸ್ವಲ್ಪ ಹೆಣ್ಮಕ್ಳು 2-3 ಜನ ಬಿಟ್ಟರು ಒಂದು ಕಡೆಯಿಂದ ₹1,80,00,000 ವೆಚ್ಚದಲ್ಲಿ ಅವಕಾಶ ಮಾಡಲಾಗಿದೆ. ಇಲ್ಲಿಗೆ ಇನ್ನೂ ಕೂಡ ಕೆಲವು ಆ್ಯಡ್ ಆಗಬೇಕಾದ್ರೆ ಅದನ್ನು ಕೂಡ ಮಾಡಿಕೊಡುವಂಥದ್ದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಒಟ್ಟಾರೆ 6 ಪಾರ್ಕ್ಗಳು ಕೂಡ ಸೇರಿದೆ. ಕೆಲವೇನಾದರೂ ಈಗ ಇನ್ಸ್ಟಾಲ್ ಆಗಿದೆ, ಇನ್ನೂ 1-2 ಬೇಕಾದ್ರೆ ಯಾವ್ದಾದ್ರು ಆ್ಯಡ್ ಆಗಬೇಕು ಅನ್ನೋದು ನಿಮ್ಮ ಸಲಹೆಗಳು ಕೊಟ್ಟರೆ ಅದನ್ನು ಕೂಡ ಆ್ಯಡ್ ಮಾಡಿ ಅನುಕೂಲ ಮಾಡುವಂಥದ್ದು ಅವಕಾಶ ಮಾಡಿ. ಮಳೆಗಾಲ ಸಜೆಷನ್ ಅದನ್ನು ನಿಮ್ಮ ಇಮ್ಮಿಡಿಯೇಟ್ ಆಗಿ ಅದನ್ನು ತುಂಬ ಡಿಲೇ ಮಾಡಲ್ಲ. ಇನ್ನು 1 ತಿಂಗಳಲ್ಲೇ AC ಅವರಿಂದ ಅನುಮತಿ ತಗೊಂಡು ಟೆಂಡರ್ ಮಾಡಿಸ್ತೀವಿ. ಹೌದಾ? ಇಲ್ಲೂ ಕೆಲವೇನಾರು ಆ್ಯಡ್ ಅಂತ ಸಲಹೆ ಕೊಟ್ಟರೆ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದನ್ನು ಆಮೇಲೆ ಇಲ್ಲೇ ಮಾತಾಡ್ಬಿಟ್ಟು ಅಲ್ಲಿ ಹೋಗೋಣ ಸರ್. ಓಪನ್ ಜಿಮ್ನ ಒಂದು ಉದ್ಘಾಟನೆ ಮಾಡಿರುವಂಥ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವತ್ತು ಸುಮಾರು ನಮ್ಮ ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಬೇಡಿಕೆಗೆ ಅನುಗುಣವಾಗಿ 5 ಪಾರ್ಕ್ಗಳಲ್ಲಿ ಹಾಗೂ 6 ಪಾರ್ಕ್ಗಳಲ್ಲಿ ಈ ಒಂದು ಓಪನ್ ಜಿಮ್ಗೆ ಅವಕಾಶವನ್ನು ಮಾಡಿದ್ದೇವೆ. ಪ್ರಥಮ ಹಂತದಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ತುಂಬ ಜನಕ್ಕೆ ಇವತ್ತು ಉಪಯೋಗ ಕೂಡ ಆಗ್ತಾಯಿದೆ. ಇದ್ರ ಜೊತೆಯಲ್ಲಿ ಸ್ಕೇಟಿಂಗ್ನವರು ಕೂಡ ಹಿಂದೆ ಪಕ್ಕದ ಪಾರ್ಕ್ನಲ್ಲಿ ಅಲ್ಲಿ ಟೀಚರ್ಸು ಮತ್ತು ಮಕ್ಕಳು ಪೇರೆಂಟ್ಸ್ ಮನವಿ ಮಾಡಿದ್ದು ಅದನ್ನು ಕೂಡ ನೆಲಹಾಸನ್ನು ನೀಟಾಗಿ ಈಗಾಗಲೇ ಮಾಡಿಕೊಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇನ್ನೊಂದು ಪಾರ್ಕಿಗೂ ಕೂಡ ಮಕ್ಕಳಿಗೆ ಅವಕಾಶ ಆಗಬೇಕು ಅಂತ ಮಂಜು ಎಲ್ಲ ಮನವಿ ಮಾಡಿದ್ದಾರೆ. ಅದನ್ನು 2ನೇ ಹಂತದಲ್ಲಿ ಅದನ್ನು ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಇವತ್ತು ಬಹುಶಃ ಈಗಾಗಲೇ ನಮ್ಮ ಮನೆ ಪಕ್ಕದ ವೆಂಕಟೇಶ್ವರ ಅದನ್ನು ಉಪಯೋಗಿಸ್ತಾ ಇರೋ ಅದೊಂದು ಉದ್ಘಾಟನೆನ ಬಹುಶಃ 2 ದಿವಸದಲ್ಲಿ ಅದನ್ನು ಕೂಡ ಮಾಡಿಕೊಡೋದಂಥ ಹೌಸಿಂಗ್ ಬೋರ್ಡ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಉದ್ಯಾನವನ, ಆಮೇಲೆ ಹೇಮಾವತಿ, ಒಟ್ಟು 6 ಪಾರ್ಕ್ಗಳಲ್ಲಿ ಈ ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸಲಾಗಿದೆ. ಆಮೇಲೆ ಎದುರುಗಡೆ ಪಾರ್ಕ್ನಲ್ಲಿ ಯೋಗ ಮಾಡ್ತಕ್ಕಂಥ ಒಂದು ಇದಕ್ಕೂ ಕೂಡ ಹೇಮಾವತಿಯಿಂದ ಪ್ರತ್ಯೇಕವಾಗಿ ಶೆಲ್ಟರ್ನ ನಿರ್ಮಾಣ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಯಾಕೆಂದರೆ ದಿನನಿತ್ಯ ಪ್ರತಿಯೊಬ್ಬರಿಗೂ ಆ ಉದ್ಯಾನವನದಲ್ಲಿ ಬೇಕಾದಂಥ ಮೂಲಭೂತ ಸೌಲಭ್ಯಗಳ ಒದಗಿಸಿದಾಗ ಇನ್ನೂ ಹೆಚ್ಚಿನ ಜನರು ಆಕರ್ಷಣೆಯಾಗಿ ಒಂದು ದೇಹವನ್ನು ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಈ ಚಟುವಟಿಕೆಗಳು ಸಹಕಾರಿಯಾಗ್ತದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇತ್ತೀಚಿನ ದಿನಮಾನಗಳಲ್ಲಿ ಹೃದ್ರೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ವ್ಯಾಯಾಮ ಕಡ್ಡಾಯವಾಗಿರುತ್ತೆ. ಮಂಜಣ್ಣ ಬನ್ನಿ ನಮ್ಮ ಮಾಡ್ತೀನಿ. ಅರ್ಥ ಮಾಡಿ ಆಯ್ತಣ್ಣ. ಯಾಕೆ ಹೇಳ್ತೀನಿ ಅಂದರೆ ಮಾಡಿಕೊಡೋದು ಮುಖ್ಯ ಅಲ್ಲ, ಅದನ್ನು ನಿರ್ವಹಣೆ ಮಾಡೋದು. ನಿಮ್ಮ ಮೂಲಕ ಒಂದು ಕೋರಿಕೆ ಬಂದರೆ ಇನ್ನೇನು ಸ್ಪಂದಿಸ್ಬೇಕು ಅರ್ಥ ಆಯ್ತಾ? ಇಲ್ಲ ನೀವು ಹೆಂಗೆ ರೆಗ್ಯುಲರ್ ಅಂತೂ ವಾಕ್ ಮಾಡೋದು ಕಂಪಲ್ಸರಿ ಸುರೇಶಣ್ಣ, ನೀವೇ ಅಧ್ಯಕ್ಷರಾಗಿ ಹಂಗಲ್ರಿ. ಇಲ್ಲಿಗೆ ಉದ್ಘಾಟನೆ ಬಂದಿದ್ದೀವಿ. ಏನಿಲ್ಲಿ ಒಂದು ಕೋರಿಕೆ ಅಂದರೆ ಈ ಸಾಯಂಕಾಲ 12 ಗಂಟೆ ರಾತ್ರಿ ಅದು ಈ ಮಾಸ್ಕ್ ಲೈಟ್ಗಳನ್ನ ಆಫ್ ಮಾಡೋರು ಯಾರೂ ಇಲ್ಲ. ನೀವೇನು ಅಂತೀವಿ ಟೈಮರ್ ಫಿಕ್ಸ್ ಮಾಡಬೇಕು. ಅವ್ರು ಸಾಯಂಕಾಲ ವಾಚರ್ ಇದ್ದಾರಲ್ಲ, ಸುಮ್ಮನೆ ತಗೊಂಡು ಮನೆಗೆ ಹೋಗ್ತಾರೆ. ಅವ್ರು ಬಂದು ಅವ್ರಿಗೆ ಯಾರಿಗಾರು ಒಂದಿಬ್ಬರಿಗೆ ಜವಾಬ್ದಾರಿ ವಹಿಸಿ. ಅದು ಯಾಕಂದ್ರೆ ಹೇಮಾವತಿ ಬರೋದು ಅವರೇ ನಿರ್ವಹಣೆ ಮಾಡ್ಬೇಕದ. ನಾವು ಇಲ್ಲಿ ಏನು ಬೇಕೋ ಹಾಕ್ಸ್ಕೊಡ್ತೀವಿ ಇನ್ನೂ.
ಸುವರ್ಣ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.